ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಭೀಮ್ ನಮಸ್ಸೆ ಪ್ರಯುಕ್ತ ನಮ್ಮನೇಲಿ ಜೋಡಿ ದೀಪ ಯಾವ ರೀತಿ ಹಚ್ಚಿದೆ ಅಂತ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಪೂರ್ತಿ ನೋಡ್ಕೊಂಡು ಬರೋಣ. ಈ ರೀತಿ ದೀಪ ಹಚ್ಚಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಅದರಲ್ಲೂ ತುಪ್ಪದ ದೀಪ ಹಚ್ಚಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಜ್ಯೋತಿರ್ಭೀಮೇಶ್ವರ ವ್ರತ ಈ ರೀತಿ ಮಾಡಿ ಮನೆಯಲ್ಲಿ ಭೀಮ್ ನಮಸ್ಸೆ ದಿನ. ಈಗ ಇದನ್ನು ಮಾಡೋದಕ್ಕೆ ನಾನು ಯಾವ ರೀತಿ ಪೂಜೆ ಮಾಡ್ಕೊಂಡಿದ್ದೀನಿ ಅಂತ ನೋಡೋಣ. ಮೊದಲಿಗೆ ನೆಲನೆಲ್ಲ ಕ್ಲೀನಾಗಿ ಒರೆಸಿ ಒಂದು ಅಷ್ಟದಳದ ರಂಗೋಲಿ ಹಾಕ್ಕೊಂಡಿದ್ದೀನಿ. ಒಂದು ತಟ್ಟೆಯನ್ನು ಇಟ್ಕೊಂಡಿದ್ದೀನಿ. 3 ಬೊಕ್ಸೆ ಇಲ್ಲ 5 ಬೊಕ್ಸೆಯಷ್ಟು ಅಕ್ಕಿಯನ್ನು ಹಾಕ್ಕೋಬೋದು. ನಾನಿಲ್ಲಿ ಒಂದು 3 ಬೊಕ್ಸೆಯಷ್ಟು ಅಕ್ಕಿನ ಹಾಕ್ಕೊಂಡು ತಟ್ಟೆ ತುಂಬ ನೀಟಾಗಿ ಅಂಟ್ಕೊಂಡಿದ್ದೀನಿ. ಹಾಗೆ ದೀಪಲೆ ಕಂಬನ್ನು ಕೂಡ ಚೆನ್ನಾಗಿ ಬೆಳಗಿ ಒರೆಸಿಟ್ಕೊಂಡಿದ್ದೀನಿ ಬಟ್ಟೆನಲ್ಲಿ. ಈಗ ಅಕ್ಕಿ ಹಾಕ್ಕೊಂಡಿದ್ದೀನಲ್ಲ ಅದಕ್ಕೇ ಅಕ್ಷಿಗಂಧ, ಅರಿಶಿನ, ಕುಂಕುಮ ಎರಡನ್ನು ಇಟ್ಕೊಂಡು 2 ದೀಪಗಳನ್ನು ಕೂಡ ಇಟ್ಕೊತಾ ಇದ್ದೀನಿ ನೀಟಾಗಿ. ಈಗ ಇದಕ್ಕೆ ಸ್ವಲ್ಪ ವಿಭೂತಿಯನ್ನು ಹಾಕ್ತಾಯಿದ್ದೀನಿ. ವಿಭೂತಿ ಮತ್ತು ಅರಿಶಿನ ಕುಂಕುಮ ಎರಡನ್ನು ಕೂಡ ಹಾಕಬೇಕು. ಬೆಳ್ಳಿ ದೀಪ ಇರೋರು, ಬೆಳ್ಳಿ ತಟ್ಟೆ ಇರೋರು ಬಳಸ್ಕೋಬೋದು. ನಮ್ಮ ಮನೇಲಿ ಇರಲಿಲ್ಲ, ಆದ್ದರಿಂದ ನಾನು ಹಿತ್ತಾಳೆ ದೀಪದಲ್ಲೇ ಯಾವ ರೀತಿ ದೀಪ ಹಚ್ಚೋದು ಅಂತ ತೋರಿಸ್ತಾ ಇದ್ದೀನಿ. ಪೂರ್ತಿ 2 ದೀಪಗಳಿಗೂ ಕೂಡ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡ್ಕೊಳ್ಳೋಣ. ಗಂಡನ ಆಯುಷ್ಯ ಆರೋಗ್ಯಕ್ಕೋಸ್ಕರ ಪೂಜೆ ಮಾಡುವಂತಹ ಅಮಾವಾಸ್ಯೆ ದಿನ ಇವತ್ತು ಭೀಮ್ ನಮಸ್ಸೆ ದಿನ. ಈ ರೀತಿ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ನಾನು ಒಂದು 3-4 ವರ್ಷದಿಂದ ಇದೇ ರೀತಿ ಮಾಡ್ತಾ ಇರೋದು. ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಈಗ ಹೂವು ಹಾಕೋತಾ ಇದ್ದೀನಿ. ಅರಿಶಿನ ಕುಂಕುಮ ಎಲ್ಲ ಇಟ್ಟಾಯಿತು. ಹೂವನ್ನು ಸಾವಂತಿಗೆ ಹೂವನ್ನು ಹಾಕೋತಾ ಇದ್ದೀನಿ. 2 ಕಂಬಗಳಿಗೂ 2 ದೀಪಾಲೆ ಕಂಬಕ್ಕೂ ಸಾವಂತಿಗೆ ಹೂವನ್ನು ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಒಂದು ಅರಿಶಿನ ಕೊಂಬನ್ನು ಒಂದು 5 ಎಳೆ ದಾರದಲ್ಲಿ ಅರಿಶಿನ ದಾರ ಮಾಡಿಬಿಟ್ಟು ಅದನ್ನು ದಾರನ 5 ಎಳೆ ದಾರದಲ್ಲಿ ಕಟ್ಕೊತಾ ಇದ್ದೀನಿ. 2 ಎಳೆ ದಾರ, 16 ಎಳೆ ದಾರ ಯಾವುದ್ರಲ್ಲಿ ಬೇಕಾದರೂ ಕಟ್ಕೋಬೋದು. 2 ದೀಪಾಲೆ ಕಂಬಕ್ಕೂ ಕೂಡ ಒಂದೊಂದು ಸಪ್ರೇಟು ಅರಿಶಿನ ಕೊಂಬನ್ನು ಕಟ್ತಾ ಇದ್ದೀನಿ. ಎಲ್ಲರೂ ಕೂಡ ಭೀಮ್ ನಮಸ್ಸೆ ದಿನ ಗಂಡನ ಪೂಜೆಯನ್ನು ಮಾಡ್ತಾರೆ, ಪಾದ ಪೂಜೆಯನ್ನು. ಹಾಗೆ ದೇವ್ರ ದೀಪ ಎಲ್ಲ ಹಚ್ಚಿ ದೇವ್ರ ಪೂಜೆಯನ್ನು ಮಾಡಿ ಈ ರೀತಿ ಒಂದು ಜೋಡಿ ದೀಪವನ್ನು ಹಚ್ಚಿ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಈಗ ಗೆಜ್ಜೆ ವಸ್ತ್ರ ಮನೇಲೇ ಮಾಡ್ಕೊಂಡಿದ್ದೆ. ಗೆಜ್ಜೆ ವಸ್ತ್ರನ 2 ದೀಪಗಳು ಸೇರಿಸಿ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಈಗ 2 ವೀಳ್ಯದೆಲೆ, ಅಡಿಕೆ ಹಾಗೆ ಕಾಯಿನು ಜೊತೆಗೆ 2 ಬಾಳೆಹಣ್ಣನ್ನು ಕೂಡ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಜೋಡಿ ಬತ್ತಿಯನ್ನು ಹಾಕ್ತಾಯಿದ್ದೀನಿ. ಜೋಡಿ ಬತ್ತಿಯನ್ನು ನೀಟಾಗಿ ಒರೆಸ್ಕೊಂಡು ಹಾಕ್ತಾಯಿದ್ದೀನಿ. ಎಣ್ಣೆಯಲ್ಲೂ ಕೂಡ ದೀಪ ಹಚ್ಕೊಬೋದು. ತುಪ್ಪದಲ್ಲಿ ದೀಪ ಹಚ್ಕೊಂಡ್ರೆ ತುಂಬಾ ಶ್ರೇಷ್ಠ. ಆದ್ದರಿಂದ ತುಪ್ಪದಲ್ಲಿ ದೀಪ ಹಚ್ಕೊಳ್ಳೋಣ ಅಂತ ಇವತ್ತಿನ ದಿನ ಮಾಡ್ತಾಯಿದ್ದೀನಿ. 2 ದೀಪಕ್ಕೂ 2 ಬತ್ತಿ ಜೋಡಿ ಬತ್ತಿ ಹಾಕಬೇಕು. ಸಿಂಗಲ್ ಬತ್ತಿ ಯಾರೂ ಹಾಕ್ಬಾರ್ದು, ಜೋಡಿ ಬತ್ತಿಯನ್ನೇ ಹಾಕಿ ಪೂಜೆ ಮಾಡಬೇಕು. ಈ ಸಾರಿ ಭೀಮ್ ನಮಸ್ಸೆಗೆ 4 ಶುಭ ಮುಹೂರ್ತಗಳು ಬಂದಿದೆ. 1ನೇ ಮುಹೂರ್ತ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವ 4:23ರಿಂದ 5:08 ಅದಾದಮೇಲೆ ನೆಕ್ಸ್ಟು ಬೆಳಗ್ಗೆ 9:45ರಿಂದ 12 ಗಂಟೆವರೆಗೂ ಇದೆ. ನೆಕ್ಸ್ಟು ಮಧ್ಯಾಹ್ನದ ಮೇಲೆ 2:20ರಿಂದ 4:40ವರೆಗೂ ಇದೆ. ಅದು ಆಗಿಲ್ಲ ಅಂತಂದರೆ ಸಂಜೆ ಟೈಮು 4:45ರಿಂದ 6:50ವರೆಗೂ ಇವತ್ತಿನ ಗುರುವಾರದ ಭೀಮ್ ನಮಸ್ಸೆಯ ಟೈಮಿಂಗ್ಸ್ ಇದೆ. ನೆಕ್ಸ್ಟ್ ಈಗ ನೋಡಿ ತುಪ್ಪ ಹಾಕ್ಕೊಂಡು ಬತ್ತಿ ಸ್ವಲ್ಪ ತುಪ್ಪದಲ್ಲಿ ಸ್ವಲ್ಪ ನೆನಿಬೇಕು, ಇಲ್ಲಾಂದರೆ ಸರಿಯಾಗಿ ಉರಿಯೋದಿಲ್ಲ. ಆದ್ದರಿಂದ ಬತ್ತಿಯನ್ನು ದೀಪ ಹಚ್ತೀನಲ್ಲ ಅಲ್ಲಿಗೆಲ್ಲ ಸ್ವಲ್ಪ ತುಪ್ಪನೆಲ್ಲ ಹಾಕ್ತಾಯಿದ್ದೀನಿ. ತುಪ್ಪ ಕೂಡ ಫ್ರೆಶ್ ಆಗಿರಬೇಕು. ಮನೇಲಿ ಬಳಸಿರೋದನ್ನೆಲ್ಲ ದೀಪ ಹಚ್ಚೋದಕ್ಕೆ ಬಳಸಬಾರ್ದು. ಈಗ 2 ದೀಪಗಳನ್ನು ಹಚ್ಕೋತಾ ಇದ್ದೇನೆ. ಎರಡು ದೀಪಗಳನ್ನು ಹಚ್ಚಿ
ಗಂಧಕಡ್ಡಿಲಿ ಮತ್ತು ಕರ್ಪೂರದಲ್ಲಿ ಎರಡರಲ್ಲೂ ಪೂಜೆ ಮಾಡ್ಕೋತಾ ಇದ್ದೀನಿ. ನಾಲ್ಕು ಮುಹೂರ್ತಗಳಲ್ಲಿ ಯಾವುದಾದ್ರೂ ಒಂದು ಮುಹೂರ್ತದಲ್ಲಿ ಪೂಜೆನ ಮಾಡಬೇಕು. ನೆಕ್ಸ್ಟ್ ಪೂಜೆ ಮಾಡಿ ಪಾದ ತೊಳೆದು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಾದಮೇಲೆ ಅವರು ಏನು ಪ್ರೀತಿಯಿಂದ ಕೊಡ್ತಾರೋ ಅದನ್ನು ಇಸ್ಕೊಬೇಕು. ನಾವು ಕೂಡ ಅವ್ರಿಗೆ ಏನಾದರೂ ಉಡುಗೊರೆ ಕೊಡೋ ಹಾಗಿದ್ರೆ ಕೊಡ್ಬೋದು. ಈಗ ಗಂಧಕಡ್ಡಿ ಬೆಳಗ್ಗೆ ಪೂಜೆ ಮಾಡ್ಕೋತಾ ಇದ್ದೀನಿ, 2 ದೀಪಕ್ಕೂ ಸೇರಿಸಿ. ನಾನು ಆಲ್ರೆಡಿ ದೇವ್ರ ಪೂಜೆ ಮಾಡಿದ್ದೆ ಬೆಳಗ್ಗೆನೇ. 2 ಒಂದೇ ಸರಿ ಮಾಡಬೇಕಿತ್ತು, ಆದರೆ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ದೇವ್ರ ಪೂಜೆ ಬೇಗ ಮಾಡಿ ನೆಕ್ಸ್ಟ್ ಜೋಡಿ ದೀಪದ ಪೂಜೆ ನೆಕ್ಸ್ಟ್ ಮಾಡ್ತಿದ್ದೀನಿ. ಕರ್ಪೂರ ಕೂಡ ಹಚ್ಕೊಂಡು ಪೂಜೆ ಮಾಡ್ಕೋತಾ ಇದ್ದೀನಿ. ದೇವ್ರಿಗೆ ಏನಾದರೂ ನೈವೇದ್ಯ ಕೂಡ ಮಾಡಿ ಇಡ್ಬೋದು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.